ಸೊ ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈಫಿಯಲ್ ಕನ್ನಡ. ಇವತ್ತಿನ ಸಮಾಚಾರ ಏನಂದರೆ ನಮ್ಮ ಮೈಸೂರಲ್ಲಿರೋ ನಿಸಾನ್ ಶೋರೂಮಿಗೆ ಬಂದಿದ್ದೀನಿ. ರೀಸನ್ ಏನಂತ ಕೇಳಿದ್ರೆ ದಸರಾ ಸೀಸನ್ ಅಲ್ವಾ, ಸೊ ಮನೆಗೆ ಎಲ್ಲರೂ ಒಂದು ಕಾರ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಕರೆಕ್ಟಾಗಿ ನಿಸಾನ್ ಅವರು ಮ್ಯಾಗ್ನೈಟ್ದು ಫೇಸ್ ಲಿಫ್ಟ್ ಲಾಂಚ್ ಮಾಡಿದ್ದಾರೆ. ಬಟ್ ಕಾರ್ ಯಾವ ಥರ ಇದೆ ಹೋಗಿ ಚೆಕ್ ಮಾಡೋಣ ಬನ್ನಿ. ಸೊ ಇದೇ ನೋಡಿ ಹೊಸ ನಿಸಾನ್ ಮ್ಯಾಗ್ನೈಟ್ ಫೇಸ್ ಲಿಫ್ಟೆಡ್ ಮಾಡೆಲ್. ಕಾರ್ ನೋಡಿದ ತಕ್ಷಣ ನೀವು ಸ್ವಲ್ಪ ಶಾಕಲ್ಲಿ ಇರ್ತೀರ, ಯಾಕೆಂದರೆ ತುಂಬ ಚೇಂಜಸ್ ಏನು ಮಾಡಿಲ್ಲ ಈ ಕಾರಲ್ಲಿ. ಡಿಸೈನ್ ಎಲಿಮೆಂಟ್ ಫ್ರಂಟಲ್ಲಿ ಚೇಂಜ್ ಆಗಿದೆ, ತೋರಿಸ್ತೀನಿ ನೋಡಿ. ಮುಂಚೆ ಆಗಿದ್ರೆ ಗ್ರಿಲ್ ಏನು ಬರ್ತಾಯಿತ್ತು ಅದು ಇಲ್ಲಿ ತನಕ ಬಂದು ಎಂಡ್ ಆಗ್ತಾಯಿತ್ತು, ಬಟ್ ಈಗ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಗಾಡಿದು ಬಾಡಿ ಪ್ಯಾನಲ್ಲು, ಪ್ಲ್ಯಾಟ್ಫಾರ್ಮು, ಇಂಜಿನು ಎಲ್ಲ ಸೇಮ್ ಇದೆ. ಕೆಳಗಡೆ ಅದು ಫ್ರಂಟಲ್ಲಿ ಏನು ಸಿಲ್ವರ್ ಫಿನಿಶ್ ಮತ್ತು ಅಲ್ಲೊಂದು ಫಾಗ್ ಲ್ಯಾಂಪ್ ನೋಡ್ತಾ ಇದ್ದೀರಾ, ಅದ್ರದ್ದು ಡಿಸೈನ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ರೆಸ್ಟ್ ಎವ್ರಿಥಿಂಗ್ ಇಸ್ ದ ಸೇಮ್. ಇದರಲ್ಲಿ ಒಂದು ಆ್ಯಡ್ ಮಾಡಿರೋದೇನೆಂದರೆ ಕೀಯಲ್ಲಿ ರಿಮೋಟ್ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕಾರ್ ಒಳಗಡೆ ಯಾರು ಇಲ್ಲದೇ ಇದ್ದರೂ ಆಟೋಮೆಟಿಕಲಿ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ, ಬಟ್ ನ್ಯೂಟ್ರಲ್ಲಿ ಇರಬೇಕು. ಇನ್ನು ಸೈಡ್ ಪ್ರೊಫೈಲ್ ಅಂತ ಬಂದರೆ ಒಂದು ಮೇಜರ್ ಚೇಂಜ್ ಆಗಿರೋದು ಅಲಾಯ್ ವೀಲ್ ಡಿಸೈನ್. ಸೊ ಕಲರು ಅಷ್ಟೇ ಹೊಸದೇನೆ, ಸನ್ರೈಸ್ ಕಾಪರ್ ಅಂತ ಕರೀತಾರೆ. ನೀವು ಅಲ್ಲಿ ಬೇರೆ ವೆಹಿಕಲ್ಸ್ ನೋಡ್ಬೋದು, ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಮಿಡ್ ವೇರಿಯಂಟು. ಟಾಪ್ ಎಂಡ್ ಬಂದು ಇದಕ್ಕಿಂತ ಒಂದು ಸ್ಟೆಪ್ ಕೆಳಗಡೆ ಬರುತ್ತೆ ವೇರಿಯಂಟ್ ಅಂತ ಬಂದರೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ORVMs ಕೊಟ್ಟಿದ್ದಾರೆ. ಕೀಲೆಸ್ ಎಂಟ್ರಿ ಇದೆ. ಮೇಲ್ಗಡೆ ರೂಫ್ ರೈಲ್ಸ್, ಬ್ಲ್ಯಾಕ್ ರೂಫ್ ಅಂದರೆ ಡ್ಯುಯಲ್ ಟೋನ್ ಆಪ್ಷನ್. ಎವ್ರಿಥಿಂಗ್ ಇಸ್ ದ ಸೇಮ್ ಐ ಫೀಲ್. ಹಿಂದ್ಗಡೆ ರೇರ್ ಪ್ರೊಫೈಲಲ್ಲಿ ಚೇಂಜ್ ಆಗಿರೋದು ಟೈಲ್ ಲ್ಯಾಂಪ್ ಡಿಸೈನ್, ಅಂದರೆ ಫುಲ್ LED ಮಾಡಿದ್ದಾರೆ, ಸ್ವಲ್ಪ ಸ್ಟೈಲಿಶಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅದು ಬಿಟ್ಟರೆ ಈಗ ನಾವು ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ಓಕೆ, ಇದು ಸೇಮ್, ನಥಿಂಗ್ ಹ್ಯಾಸ್ ಬೀನ್ ಚೇಂಜ್ಡ್ ಇಯರ್. ಸ್ಪೇರ್ ವೀಲು ಅಷ್ಟೇ. ಸಬೂಫರ್ ಅಟ್ಲೀಸ್ಟ್ ಆ್ಯಡ್ ಮಾಡ್ಬೋದಿತ್ತು ಒಂದು ಫೇಸ್ ಲಿಫ್ಟ್ ಅಂದಮೇಲೆ, ಬಟ್ ದೇ ಹ್ಯಾವಂಟ್ ಗಿವನ್ ಎನಿಥಿಂಗ್ ಇಯರ್. ಕ್ಲೋಸ್ ಮಾಡೋಣ. ಸೊ ಒಂದು ಈ ಗಾಡಿ ಬಗ್ಗೆ ಖುಷಿ ಏನಂದರೆ ಫೇಸ್ ಲಿಫ್ಟ್ ಆದ್ರೂ ಪ್ರೈಸ್ ಸೇಮ್ ಇದೆ, ಅಂದರೆ 5.99 lakhs ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೇರಿಯಂಟ್ಸು ನೇಮ್ಗಳು ಚೇಂಜ್ ಮಾಡಿದ್ದಾರೆ. ಟೆಕ್ನಾ, ಅವಂತ, ಅದೇನೋ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ. ಅದು ಲಿಸ್ಟ್ ಇಲ್ಲ, ಇನ್ನೂ ಬಂದಿಲ್ಲ ನಮ್ಮ ಮೈಸೂರು ಶೋರೂಮ್ಗೆ. ಸೊ ಅದು ಬಂದಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಈ ಗಾಡಿ ಬಗ್ಗೆ ಆ್ಯಕ್ಚುಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು, ನೀವು ಮೈಸೂರಲ್ಲಿದ್ದು ಪರ್ಚೇಸ್ ಅಥವಾ ಬುಕ್ ಮಾಡಬೇಕು ಅಂತಿದ್ರೆ ಸರಿ ನಿಸಾನ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಬಂದು ಚೆಕ್ ಮಾಡ್ಬೋದು. ಇಲ್ಲಿ ಮ್ಯಾಗ್ನೈಟ್ ಬ್ಯಾಡ್ಜ್ ಹಿಂಗೆ ಸೈಡಲ್ಲಿ ನೋಡ್ತಾ ಇದ್ದೀರಾ. ಮೇಯ್ನ್ ಮ್ಯಾಟ್ರ್ ಏನಂದರೆ ಆಚೆ ಕಡೆಯಿಂದ ಸೇಮ್ ಆಗಿರ್ಬೋದು, ಬಟ್ ಒಳಗಡೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಡ್ಯಾಶ್ಬೋರ್ಡ್ ಲೇಔಟ್ ಸೇಮ್ ಇದೆ, ಬಟ್ ಕಲರ್ ಥೀಮ್ ಚೇಂಜ್ ಆಗಿದೆ. ನೋಡಿ ಇಲ್ಲಿ ಡೋರ್ ಪ್ಯಾನಲ್ಸ್ ಬಂದು ಇಲ್ಲೆಲ್ಲ ಸ್ವಲ್ಪ ಲೆದರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಡಿಸೈನ್ ಎಲಿಮೆಂಟ್ ಚೇಂಜ್ ಆಗಿದೆ. ಬಟ್ ಕಂಪೇರ್ಡ್ ಟು ದ ಓಲ್ಡ್ ಮ್ಯಾಗ್ನೈಟ್ ನನಗೇನು ಅನ್ನಿಸ್ತಿರೋದು ಅಂದರೆ ಫಿಟ್ ಆ್ಯಂಡ್ ಫಿನಿಶ್ ಚೇಂಜ್ ಆಗಿದೆ. ಸೊ ಇದೇ ಥರ ಇನ್ಮೇಲಿಂದ ಕನ್ನಡದಲ್ಲಿ ಕಾರ್ ರಿವ್ಯೂಸ್ ಬೇಕು ಅಂದರೆ ಈಗಲೇ ಹೈಫಿಯಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಾ ಇರೋ 90% ವ್ಯೂವರ್ಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಡೋಂಟ್ ಮಿಸ್ ಇಟ್ ಔಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದ್ಗಡೆ ನೋಡೋದಾದರೆ ಒಂದೇ ಚೇಂಜ್ ಆಗಿರೋದು C-type ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಬಿಟ್ಟರೆ ಎವ್ರಿಥಿಂಗ್ ಇಸ್ ದ ಸೇಮ್. ಡೋರ್ ಪ್ಯಾನಲ್ಸ್ ಲೆದರ್ ಇದೆ ಇಲ್ಲಿ, ಆ್ಯಂಡ್ ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಒಳಗಡೆ ಕುತ್ಕೊಂಡು ನೋಡೋಣ ಏನಾದರೂ ಸ್ಪೇಸ್ ಚೇಂಜ್ ಆಗಿದೆಯಾ. ಆಬ್ವಿಯಸ್ಲಿ ಇಲ್ಲ, ಯಾಕೆಂದರೆ ಪ್ಲ್ಯಾಟ್ಫಾರ್ಮ್ ಇಸ್ ದ ಸೇಮ್. ಸೊ ಫೇಸ್ ಲಿಫ್ಟ್ ಅಂದಮೇಲೆ ಮ್ಯಾಗ್ನೈಟಲ್ಲಿ ಒಂದು ಸನ್ರೂಫ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಕೊಟ್ಟಿಲ್ಲ. ಹಿಂದ್ಗಡೆ ಕಂಫರ್ಟ್ ಅಂತೂ ಈ ಗಾಡೀಲಿ ಮಾತಾಡೋಂಗೆ ಇಲ್ಲ. ಒಂದು 7 lakhs ರೇಂಜಿಂದ ಈ ಥರ ಕಂಫರ್ಟೇಬಲ್ ಕಾರ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ನಿಸಾನ್. ಇಲ್ಲಿ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಈಗ ಒಳಗಡೆ ಹೋಗಿ ಫೀಚರ್ಸ್ ಏನಾದರೂ ಆ್ಯಡ್ ಮಾಡಿದ್ದಾರೆ, ಚೆಕ್ ಮಾಡೋಣ ಬನ್ನಿ. ಇನ್ನೊಂದೇನೆಂದರೆ ಈ ಕಾರಲ್ಲಿ ಸೇಫ್ಟಿ, ಆಲ್ರೆಡಿ ಈ ಕಾರಲ್ಲಿ 4 star ಸೇಫ್ಟಿ ರೇಟಿಂಗ್ ಇತ್ತು ಸೊ ಕ್ರ್ಯಾಶ್ ಟೆಸ್ಟ್ ಮಾಡಿದಾಗ. ಬಟ್ ಈಗೇನು ಮಾಡಿದ್ದಾರೆ ಅಂದರೆ ಬೇಸಿಕ್ ವೇರಿಯಂಟಿಂದನೇ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್, ನೀವು ಯಾವ ವೇರಿಯಂಟ್ ಆದರೂ ತೊಗೊಳ್ಳಿ 6 ಏರ್ ಬ್ಯಾಗ್ಸ್ ನಿಮ್ಗೆ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಈಗ ಇಂಟೀರಿಯರ್ಸ್ನ ಚೆಕ್ ಮಾಡೋಣ. ನೋಡಿ, ಕಾರ್ ಹತ್ರ ಬಂದಿದ ತಕ್ಷಣ ಅನ್ಲಾಕ್ ಆಗುತ್ತೆ. ಸ್ಮಾರ್ಟ್ ಕೀ ಇದೆ ಇದರಲ್ಲಿ. ಡ್ರೈವರ್ ಸೈಡ್ ಡೋರ್ ಪ್ಯಾಡಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಅದೇ ಲೆದರೇಟ್ ಫಿನಿಶ್ ಇದೆ. ಇದು ಡಿಸೈನ್ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ORVMsಗೆ ಕಂಟ್ರೋಲ್ಸ್ ಎಲ್ಲ ಸ್ವಲ್ಪ ಫಿಟ್ ಆ್ಯಂಡ್ ಫಿನಿಶ್ ಜಾಸ್ತಿ ಆಗಿದೆ ಅಂತೀನಿ. ಡ್ರೈವರ್ ಸೈಡ್ ಹೈಟ್ ಅಡ್ಜಸ್ಟಬಲ್, ವೆಂಟಿಲೇಟೆಡ್ ಕೊಡ್ಬೋದಿತ್ತು, ಅದು ಮಾಡಿಲ್ಲ ನಿಸಾನ್ ಅವರು. ಕ್ರೂಸ್ ಕಂಟ್ರೋಲ್ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಮಾಡ್ಬೋದು. ವೆಹಿಕಲ್ನ ಸ್ಟಾರ್ಟ್ ಮಾಡೋಣ ಇದೀಗ. ಸೊ ಕೀ ನನ್ನ ಪಾಕೆಟಲ್ಲಿದೆ. ಕ್ಲಚ್ ಪ್ರೆಸ್ ಮಾಡಿ ಬಟನ್ನ ಪ್ರೆಸ್ ಮಾಡಿದ ತಕ್ಷಣ ವೆಹಿಕಲ್ ಸ್ಟಾರ್ಟ್ ಆಯಿತು ನೋಡಿ. ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೇಮ್ ನಾನು ಹಳೆ ವೀಡಿಯೋ ನೋಡಿರ್ತೀರ ನೀವು ನಿಸಾನ್ ಮ್ಯಾಗ್ನೈಟ್ದು ರಿವ್ಯೂ, ಅದೇ ಥರ ಇದೆ. ಸ್ಟೇರಿಂಗ್ ವೀಲ್ ಲೆದರ್ ಆ್ಯಪ್ ಆಗಿದೆ. ಸ್ಟಿಚಿಂಗ್ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ದಾರೆ. ಬಾಡಿ ಕಲರ್ದು ಅಂದರೆ ಮೇಲ್ಗಡೆ ಪೇಂಟ್ ಏನಿದೆ ಅದೇ ಪೇಂಟ್ನ ಇಲ್ಲಿ ಮ್ಯಾಚ್ ಮಾಡೋಕ್ಕೆ ನೋಡಿದ್ದಾರೆ ಇಂಟೀರಿಯರ್ಸಲ್ಲಿ. ಸೊ ನೋಡಿ, ಆಮ್ರೆಸ್ಟ್ ಎಲ್ಲ ಓಪನೇಬಲ್ ಆಗಿದೆ ಈ ಸತಿ. ಲೆದರೇಟ್ ಸೀಟ್ಸ್ ಆ್ಯಂಡ್ ಆಟೋಮೆಟಿಕ್ ಹೆಡ್ಲ್ಯಾಂಪ್ ಹೇಳಿದ್ನಲ್ಲ ಆವಾಗಲೇ ಇದೇನೆ. ಸೊ ನನಗೆ ಒಂದು ಖುಷಿ ಏನಂದರೆ ಬೇಸಿಕ್ ವೇರಿಯಂಟಿಂದ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿದೆ. ಸೊ ದಟ್ ಈಸ್ ಅ ಪ್ಲಸ್ ಪಾಯಿಂಟ್ ಇನ್ ದಿಸ್ ಕಾರ್. ಫ್ರೇಮ್ಲೆಸ್ ಆಟೋ ಡಿಮಿಂಗ್ IRVMs ಕೊಟ್ಟಿದ್ದಾರೆ. ಸೇಮ್ 5 ಸ್ಪೀಡ್ ಗೇರ್ ಬಾಕ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ. ಓಕೆ, ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು.
ಇನ್ನು ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ಅದು ಬಿಟ್ಟರೆ ಇಂಜಿನ್ ಚೆಕ್ ಮಾಡೋಣ ಬನ್ನಿ. ಫಸ್ಟ್ ಹೋಗ್ಬಿಟ್ಟು ಆಫ್ ಮಾಡ್ತೀನಿ ಇದನ್ನ. ಸೊ ಹಿಯರ್ ವಿ ಕ್ಯಾನ್ ಓಪನ್ ದ ಇಂಜಿನ್ ಬೇ. ಲೆಟ್ಸ್ ಚೆಕ್ಔಟ್. ಇಂಜಿನ್ನು ನಾನು ಲಾಂಚ್ ಆಗಿದ್ದು ಒಂದು 10 ಏನು ಸೌಂಡ್ ಇದು? ಓಕೆ, ಇಂಜಿನ್ ಈಸ್ ಆಲ್ಸೋ ದ ಸೇಮ್. 1 ಲೀಟರ್ ಟರ್ಬೋ ಬರುತ್ತೆ, 1 ಲೀಟರ್ ನಾನ್ ಟರ್ಬೋ ಬರುತ್ತೆ. ಸೊ ಆನೆಸ್ಟಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಬಜೆಟ್ನ ಒಂದು 1 ಲ್ಯಾಕ್ 1.5 ಲ್ಯಾಕ್ ತನಕ ಎಲ್ಲ ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಕಣ್ಣು ಮುಚ್ಕೊಂಡು ಟರ್ಬೋ ಇಂಜಿನ್ ಕೊಟ್ಟೋಗಿ. ಪರ್ಫಾರ್ಮೆನ್ಸು ಚೆನ್ನಾಗಿದೆ ಆ್ಯಂಡ್ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಮ್ಯಾಗ್ನೈಟ್ ತೊಗೊಂಡ್ರು ಓಕೆ, ಒಂಥರ ವ್ಯಾಲ್ಯೂ ಫಾರ್ ಮನಿ ಕಾರ್ ಅನಿಸುತ್ತೆ ನನಗೆ ಅನ್ನೋ ಥರ. ಈ ಕಾರ್ಗೆ 1 ಲೀಟರ್ ಇಂಜಿನು ಓಕೆ ಅಂತೀನಿ. ಬಟ್ ಒಂದೇನಂದರೆ ಅದರಲ್ಲಿ 75 bhp ಮಾತ್ರ ಇರೋದು. ಸೊ ಹಿಲ್ ಸ್ಟೇಷನ್ಸಲ್ಲೆಲ್ಲ ನೀವು ಪದೇ ಪದೇ ಗೇರ್ ಶಿಫ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ AMT ಗೇರ್ ಬಾಕ್ಸಲ್ಲಿ ಸ್ವಲ್ಪ ಲ್ಯಾಗ್ ಇದೆ. ಸೊ ದಟ್ಸ್ ದ ರೀಸನ್ ಐ ಆಮ್ ಟೆಲಿಂಗ್ ಯು ಟು ಅಪ್ಗ್ರೇಡ್ ಫಾರ್ ಟರ್ಬೋ ಇಂಜಿನ್. ಸೊ ಪ್ರೈಸಿಂಗ್ ಬಂದು ಹೇಳಿದ್ನಲ್ಲ, ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಬಟ್ ವಿಲ್ ಚೆಕ್ಔಟ್ ದ ಬೇಸ್ ವೇರಿಯಂಟ್ ಆಫ್ ದ ಕಾರ್, ಎಷ್ಟು ವ್ಯಾಲ್ಯೂ ಫಾರ್ ಮನಿ ಇದೆ ಅನ್ನೋದನ್ನು. ಸೊ ಇದೆ ನೋಡಿ, ಬೇಸಿಕ್ ವೇರಿಯಂಟ್ ಆಫ್ ದ ಫೇಸ್ ಲಿಫ್ಟೆಡ್ ಮ್ಯಾಗ್ನೈಟ್. ವೈಟ್ ಕಲರ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ನಾರ್ಮಲ್ ಸ್ಟೀಲ್ ರಿಮ್ಸ್, ಅಲಾಯ್ ವೀಲ್ಸ್ ಎಲ್ಲ ಏನೂ ಬರೋಲ್ಲ. ಇಂಟೀರಿಯರ್ ಚೆಕ್ ಮಾಡೋಣ. ಕಂಪ್ಲೀಟ್ಲಿ ಬೇಸಿಕ್ ಕಾರ್ ಇದು ಫುಲ್ಲು. ಸೊ ಒಳಗಡೆ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇರಲ್ಲ, ಮ್ಯೂಸಿಕ್ ಸಿಸ್ಟಮ್ ಬರೋಲ್ಲ. ಇದು 6.99 ಲ್ಯಾಕ್ಸ್, ಒಂದು 25% RTO ಅದು ಇದು ಆ್ಯಡ್ ಮಾಡಿದ್ರು 7.5 ತನಕ ಬರುತ್ತೆ. ಬಟ್ ವರ್ತ್ ಅಂತೀನಿ ನಾನು. ಮನೇಲಿ ಫೀಚರ್ಸ್ ಎಲ್ಲ ಏನು ಬೇಡ, ಸುಮ್ಮನೆ ಓಡಾಡೋಕೆ ಒಂದು ಕಾರ್ ಬೇಕು ಅಂದರೆ ಇದನ್ನು ತೊಗೊಬೋದು. ಇದು ಮಿಡ್ ವೇರಿಯಂಟ್ ಆಫ್ ದ ಮ್ಯಾಗ್ನೈಟ್. ಸೊ ಇಲ್ಲಿ ಚೆಕ್ ಮಾಡೋದಾದರೆ ಇಂಟೀರಿಯರ್ಸ್ ಎಲ್ಲ ಫುಲ್ ಬ್ಲ್ಯಾಕ್ ಇದೆ ನೋಡಿ, ಬಾಡಿ ಕಲರ್ಗೆ ಮ್ಯಾಚ್ ಮಾಡಿದ್ದಾರೆ. ಓಕೆ, ಮಿಡ್ ವೇರಿಯಂಟಲ್ಲೂ ಟಚ್ ಸ್ಕ್ರೀನ್ ಇದೆ, ಪರವಾಗಿಲ್ಲ. ಕ್ರೂಸ್ ಕಂಟ್ರೋಲ್ ಅಂತ ಬರೋಲ್ಲ ಅಷ್ಟೇ. ಐ ಥಿಂಕ್ ದಿಸ್ ವುಡ್ ಬಿ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ. ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಒಂದು ಸತಿ. ಆ್ಯಂಡ್ ಅದು ಟೆಕ್ನಾ ವೇರಿಯಂಟ್, ಅದು ಟೆಕ್ನಾ ಪ್ಲಸ್. ಸೊ ವಿಲ್ ಚೆಕ್ ದಿಸ್ ಒನ್. ಇದ್ರ ಕಲರ್ ಥೀಮ್ ಆ್ಯಕ್ಚುಲಿ ಕಂಪ್ಲೀಟ್ ಚೇಂಜ್ ಇದೆ. ಬ್ಲ್ಯಾಕ್ ಆ್ಯಂಡ್ ಬೇಜ್ ಕೊಟ್ಟಿದ್ದಾರೆ. ಆ ಕಾರಲ್ಲಿ ಸನ್ರೈಸ್ ಕಾಪರ್ ಥರ ಇತ್ತು, ಬಟ್ ದಿಸ್ ಈಸ್ ಲುಕಿಂಗ್ ಗುಡ್. ಇದೊಂಥರ ಅಫಿಷಿಯಲಿ ಪ್ರೀಮಿಯಮ್ ಥರ ಇದೆ. ಇನ್ನು ಒಳಗಡೆ ಏನಾದರೂ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಆಗಿದೆಯಾ? ಇಷ್ಟೇ, ಜಾಸ್ತಿ ಏನಾಗಿಲ್ಲ. ಬಟ್ ಐ ಫೀಲ್ ನಿಮ್ಮ ಬಜೆಟ್ ಏನಾದ್ರು ಎಕ್ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದರೆ ಇದು ಮಿಡ್ ವೇರಿಯಂಟ್ ವರ್ತ್ ಅನಿಸುತ್ತೆ. ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಇದೆ. ಬಿಟ್ಟರೆ ಇಂಟೀರಿಯರಲ್ಲಿ ಇನ್ನೇನೇನು ಬೇಕು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. 360 ಡಿಗ್ರಿ ಕ್ಯಾಮ್ರಾನು ಬಂದುಬಿಡುತ್ತೆ ನಿಮಗೆ ಕರೆಕ್ಟಾಗಿ. ಸೊ ಈಗ ನಮ್ಮ ಹತ್ರ ಪ್ರೈಸ್ ಲಿಸ್ಟ್ ಬಂದಿದೆ. ಬೇಸಿಕ್ ನೋಡ್ತಾ ಇದ್ದೀರಾ, ನಿಸಾನ್ ಮ್ಯಾಗ್ನೈಟ್ MT ವೀಸಾ ಬಂದು ಆನ್ ರೋಡ್ ಮೈಸೂರಲ್ಲಿ 7,79,000. ನಾನು ಹೇಳಿದೆ ಅಲ್ವಾ, ಒಂದು 7.25 ಲಕ್ಷಕ್ಕೆ ಬರುತ್ತೆ ಅಂತ. ಸೊ ಟಾಪ್ ಎಂಡ್ ಬಂದು ನಿಸಾನ್ ಮ್ಯಾಗ್ನೈಟ್ ಟರ್ಬೋ ಎಕ್ಸ್ಟ್ರಾನಿಕ್ CVT ಗೇರ್ ಬಾಕ್ಸ್ ಆಲ್ಮೋಸ್ಟ್ 15,12,000 ಇದೆ. ಬಟ್ ಮ್ಯಾನ್ಯಲ್ಗೆ ಹೋಗ್ತೀನಿ ಅಂದರೆ ಅಷ್ಟೊಂದು ಆಗಲ್ಲ, ಅರೌಂಡ್ 10-12 ಲ್ಯಾಕ್ಸ್ಗೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಸೊ ಐ ಫೀಲ್ ಬೇಸಿಕ್ ವೇರಿಯಂಟ್ ಈಸ್ ಅಪ್ ಟು ದ ಮಾರ್ಕ್. ಇಂಜಿನ್ ಆಪ್ಷನ್ಸ್ ಆವಾಗಲೇ ಹೇಳಿದೆ, ಇಟ್ಸ್ ಸೇಮ್ ಟು ಸೇಮ್ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಕನ್ನಡದಲ್ಲಿ ಇನ್ನೂ ಕಂಟೆಂಟ್ ಬೇಕು ಅಂದರೆ ಕಾರ್ಸ್ ಬಗ್ಗೆ ಹೈಫಿಯಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಗೈಸ್, ಬಾಯ್.